ಸಂಕೇತವಾಗಿರುವಂಥ ಸ್ವಾತಂತ್ರ್ಯ ದಿನಾಚರಣೆಯ ಬಾವುಟವನ್ನು ಸ್ವಾತಂತ್ರ್ಯ ಬಾವುಟವನ್ನು ಧ್ವಜವನ್ನು ಈ ನೀರಿನ ಮಧ್ಯದಲ್ಲಿ ಆಚರಿಸುವಂಥ ಈ ಸಂಭ್ರಮದ ವಾತಾವರಣದ ಮಧ್ಯದಲ್ಲಿ ಈಗಾಗಲೇ ನಮ್ಮ ಮಲ್ಲಿಕಾರ್ಜುನ ಅವರು, ಸ್ವಾಮೀಜಿಯವರು, ರಘು ಅವರು ಮಾತನಾಡಿದ್ದಾರೆ ಸೂಳೆಕೆರೆ ಬಗ್ಗೆ. ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಇದು ಏನು ಅಂದರೆ, ಐತಿಹಾಸಿಕವಾಗಿರುವಂಥ ಈ ಕೆರೆಯನ್ನು ಪಾರಂಪರಿಕವಾಗಿ ಇತಿಹಾಸದಲ್ಲಿ ಉಳಿಸಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ. ವಿಶ್ವದಲ್ಲಿ ಅಂದರೆ ಏಷ್ಯಾ ಖಂಡದಲ್ಲಿ ಕೆರೆಗಳಲ್ಲಿ ಅತ್ಯಂತ ದೊಡ್ಡ ಕೆರೆ, ಎರಡನೇ ದೊಡ್ಡ ಕೆರೆ ಅಂತೇಳಿ ಹೆಸರನ್ನು ಪಡೆದಿರುವಂಥ ಈ ಕೆರೆಗೆ ತನ್ನದೇ ಆಗಿರ್ತಕ್ಕಂಥ ಇತಿಹಾಸ ಇದೆ, ಒಂದು ಪರಂಪರೆ ಇದೆ. ಈ ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯದ ದಿನಾಚರಣೆಯ ಸ್ವಾತಂತ್ರ್ಯದ ದಿವಸನೇ ಈ ಕೆರೆಯ ಮಧ್ಯದಲ್ಲಿ ಬಂದು ಈ ಬಾವುಟವನ್ನು ಧ್ವಜವನ್ನು ಹಾರಿಸುವುದರ ಮೂಲಕ ನಮ್ಮ ಸ್ವಾತಂತ್ರ್ಯವನ್ನು ನಾವು ಚೆನ್ನಾಗಿ ಉಪಯೋಗ ಮಾಡಿಕೊಂಡಿದ್ದೀವಿ ಅಂತ ಹೇಳಲಿಕ್ಕೆ ನಮಗೆ ತುಂಬ ಖುಷಿಯಾದಂಥ ವಿಚಾರನೆ. ಒಂದು ಕಡೆ ಸಿಂಪಿ ಲಿಂಗಣ್ಣ ಅಂತೇಳಿ ಒಬ್ಬ ಹಿರಿಯ ಸಾಹಿತಿ ಆಗಿ ಹೋಗಿದ್ದಾರೆ. ಅವರೊಂದು ಒಳ್ಳೆ ಮಾತನ್ನು ಹೇಳ್ತಾರೆ. ಸ್ವಾತಂತ್ರ್ಯ ಯಾರಿಗೋ ಸಿಕ್ಕಿದೆಯಂತೆ, ಸಿಕ್ಕಿದವರಿಗದು ದಕ್ಕಿದೆಯಂತೆ, ಅಡಿಗೆ ಮನೆಯಲ್ಲಿ ಬೆಕ್ಕಿದೆಯಂತೆ, ಕೆನೆಯನ್ನೆಲ್ಲ ನೆಕ್ಕಿದೆ ಅಂತ. ಇದರದ್ದು ಹಿನ್ನೆಲೆ ಏನು ಅಂದರೆ ಬಹಳ ಸ್ವಾರಸ್ಯಕರವಾಗಿರ್ತಂಥ ಒಂದು ವಾಕ್ಯ ಇದು. ಸ್ವಾತಂತ್ರ್ಯ ಯಾರಿಗೋ ಸಿಕ್ಕಿದೆಯಂತೆ, ಇದು ಸಿಂಪಿ ಲಿಂಗಣ್ಣವ್ರು ಹೇಳೋ ಮಾತಿದು. ಸ್ವಾತಂತ್ರ್ಯ ಯಾರಿಗೋ ಸಿಕ್ಕಿದೆಯಂತೆ, ಸಿಕ್ಕಿದವರಿಗದು ದಕ್ಕಿದೆಯಂತೆ, ಅಡಿಗೆ ಮನೆಯಲ್ಲಿ ಬೆಕ್ಕಿದೆಯಂತೆ, ಕೆನೆಯನ್ನೆಲ್ಲ ನೆಕ್ಕಿದೆ ಅಂತ ಈ ಕವನದ ಮೊದಲನೇ ವಾಕ್ಯದ್ದು. ವಿಶೇಷ ಏನು ಅಂದರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ದಿವಸ ಆದಮೇಲೆ ಬರೆದಂಥ ಕವನ ಇದು. ಅವತ್ತಿನ ದಿನಮಾನಗಳು, ಅವತ್ತಿನ ವಾತಾವರಣಗಳನ್ನು ನೋಡಿ ಆ ಸಾಹಿತಿಗಳಾಗಿರ್ತಕ್ಕಂಥ ಲಿಂಗಣ್ಣವರು ಈ ಅದ್ಭುತವಾದಂಥ ಕವನವನ್ನು ಬರೆದರು. ಅದರ ಸಾರಾಂಶ ಏನು ಅಂದರೆ, ಸ್ವಾತಂತ್ರ್ಯ ಸಿಕ್ಕಿದೆ, ನಾವು ಸಂಭ್ರಮಾಚರಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ನೋಡಿ, ಈಗ ಬೆಂಗಳೂರಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡಬೇಕು ಅಂದ್ರೆ ಸುತ್ತಲೂ ಎಲ್ಲ ಪೊಲೀಸ್ನವ್ರು ಹಿಡ್ಕೊಂಡು ನಾವು ಧ್ವಜಾರೋಹಣ ಮಾಡಬೇಕು. ದೆಹಲಿಯಲ್ಲಿ ಕೆಂಪುಕೋಟೆಯಲ್ಲಿ ಪ್ರಧಾನಿಗಳು ಇದನ್ನು ಹಾರಿಸ್ತಾರೆ, ಫ್ಲಾಗ್ ಫ್ಲಾಗ್ ಹಾಸ್ಟ್ ಮಾಡ್ತಾರೆ, ಧ್ವಜಾರೋಹಣ ಮಾಡ್ತಾರೆ. ಅಲ್ಲೂ ಸಹ ಸುತ್ತಮುತ್ತ ಎಲ್ಲ ರಕ್ಷಾ ಕವಚಗಳನ್ನು ಇಟ್ಕೊಂಡೇ ಧ್ವಜವನ್ನು ಹಾರಿಸ್ಬೇಕು. ಇಂಥ ಸಂದರ್ಭದಲ್ಲಿ ಆಡಳಿತ ಮಾಡ್ತಕ್ಕಂಥವರು ಏನು ಮಾಡ್ತಾರೆ ಅಂತಂದರೆ, ಎಂಥ ಉದಾಹರಣೆ ಕೊಡ್ತಾರೆ ಅಂತಂದರೆ, ಅಡಿಗೆ ಮನೆಯಲ್ಲಿ ಬೆಕ್ಕಿದೆ, ಅದೇನು ಮಾಡಿದೆ ಬೆಕ್ಕು ಅಂತಂದರೆ, ಅಡಿಗೆ ಮನೆಯಲ್ಲಿರುವಂಥ ಬೆಕ್ಕು ಏನು ಮಾಡಿದೆ ಅಂದರೆ ಕೆನೆಯನ್ನೆಲ್ಲ ಪೂರ್ತಿ ತಿಂದುತ್ತೆ ಅಂತ. ಕೆನೆಯೆಲ್ಲ ತಿಂದಮೇಲೆ ಏನು ಉಳಿದೈತೆ? ಹಾಲಿನಲ್ಲಿರ್ತಕ್ಕಂಥ ಕೆನೆಯನ್ನೆಲ್ಲ ತಿಂದಮೇಲೆ ಉಳಿಯೋದೇನು? ಬರೀ ನೀರು ಹಾಲು. ಹಂಗೆ ನಮ್ಮನ್ನು ಆಡಳಿತ ಮಾಡಿರ್ತಕ್ಕಂಥವ್ರು, ನಮ್ಮನ್ನು ನಡೆಸ್ಕೊಂಡಿರ್ತಕ್ಕಂಥವ್ರೆಲ್ಲ ಪೂರ್ತಿ ಕೆನೆಯನ್ನು ತಿಂದುಬಿಟ್ಟಿದ್ದಾರೆ. ಉಳಿದಿರ್ತಕ್ಕಂಥ ಕೇವಲ ನೀರಾಲ ಅಷ್ಟೇ. ಈಗ ಅದನ್ನಾದ್ರೂ ರಕ್ಷಣೆ ಮಾಡ್ಕೋಬೇಕೀಗ, ಇಲ್ಲಾಂದ್ರೆ ಆರೇ ಸಿಗಲ್ಲ. ಹೀಗಿದ್ದಾಗ ನಾವು ದೇಶಕ್ಕೋಸ್ಕರವಾಗಿ ಎಷ್ಟು ಮಟ್ಟಿಗೆ ಹೋರಾಟ ಮಾಡ್ತೀವಿ ನೋಡಿ. ಹಿಂದೆ ಎಲ್ಲ ಪ್ರಾಣ ಕೊಟ್ಟಿದ್ದಾರೆ ದೇಶಭಕ್ತರು. ಸ್ವಾತಂತ್ರ್ಯ ನಮ್ಮನ್ನು ನಾವು ಆಳ್ವಿಕೆ ಮಾಡಬೇಕು, ನಮ್ಮ ಆಡಳಿತವನ್ನು ನಾವೇ ಮಾಡಬೇಕು ಅಂತೇಳಿ ಗಾಂಧೀಜಿ ಅವರ ನೇತೃತ್ವದಲ್ಲಿ ಅನೇಕ ಸಾವಿರಾರು ಜನ ದೇಶಭಕ್ತರಾಗಿ ಹೋಗಿದ್ದಾರೆ ಬಿಡಿ, ಅವರೊಬ್ಬರಿಬ್ಬರು ಅಂತಲ್ಲ. ಆ ಗಾಂಧೀಜಿ ಅವರ ಒಂದು ನೇತೃತ್ವದಲ್ಲಿ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅನ್ನುವಂಥ ಹೇಳುವಂಥ ವಾಕ್ಯ ಇದೆಯಲ್ಲ, ಅದೆಲ್ಲರನ್ನು ಒಂದು ರೀತಿಯಲ್ಲಿ ರೋಮಾಂಚನಗೊಳಿಸುವಂಥ ವಾಕ್ಯ ಅದು. ಆ ಮಾತುಗಳನ್ನು ಕೇಳುವಾಗ ಅಥವಾ ಹೇಳುವಾಗ ನಮ್ಮ ಸ್ವಾತಂತ್ರ್ಯವನ್ನು, ನಮ್ಮ ಅಧಿಕಾರವನ್ನು ನಾವೇ ಮಾಡಬೇಕು, ಪರಕೀಯರ ಅಧೀನದಲ್ಲಿ ನಾವು ಇರಬಾರ್ದು ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಈ ಸ್ವಾತಂತ್ರ್ಯ 1947 ಆಗಸ್ಟ್ 15ನೇ ತಾರೀಕು ಬೆಳಗಿನ ಜಾವ ಅಂದರೆ 12:30 ಗಂಟೆಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಸ್ವಾತಂತ್ರ್ಯ ಸಿಕ್ತು. ಮೊನ್ನೆ ವಯನಾಡಲ್ಲಿ ಎಲ್ಲರೂ ಮಲಗಿದ ಮೇಲೆ ಸಿಕ್ತಲ್ಲ ಅವ್ರಿಗೆ ಸ್ವಾತಂತ್ರ್ಯ. ಆ ಸ್ವಾತಂತ್ರ್ಯ ಎಷ್ಟು ಮಟ್ಟಿಗಿತ್ತು ನೋಡ್ರಿ, ಯಾರಿಗೂ ಗೊತ್ತಾಗಲಿಲ್ಲ ಅದು. ಹೀಗೆ ನಮಗೆ ಏನಾಗುತ್ತೆ ಅಂತಂದರೆ, ಆ ಸ್ವಾತಂತ್ರ್ಯ ಅಭಿರುಚಿ ನಮಗೆ ಅರ್ಥ ಆಗಬೇಕು.
ನಮ್ಮ ಯುವ ಜನಾಂಗ, ಇವತ್ತಿನ ಜನಾಂಗ, ಯುವಕರೇನಿದ್ದಾರೆ, ವಿದ್ಯಾರ್ಥಿಗಳೇನಿದ್ದಾರೆ, ನಮ್ಮ ದೇಶ ಇಷ್ಟೊಂದೆಲ್ಲ ಕಷ್ಟಪಟ್ಟು ಅನೇಕ ಜನ ಪ್ರಾಣವನ್ನು ತೆತ್ತು ಜೈಲಿಗೆ ಹೋಗಿ ಉಪವಾಸ ಇದ್ದು ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಅದನ್ನ ನಾವು ಉಳಿಸ್ಕೊಳ್ಬೇಕು ಅಂತಕ್ಕಂಥ